ರೇಣುಕಾಸ್ವಾಮಿ ಕೊಲೆಗೆ ಕಾರಣವಾಗಿತ್ತು ಒಂದು ಮೆಸೇಜ್. ಹೋಗ್ತಾ 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 ಮರ್ಡರ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದೊಂದೇ ಇಂಚುಗಳು, ಒಂದೊಂದೇ ಸುಳಿವುಗಳನ್ನ ಪೊಲೀಸರು ನೀಡ್ತಾ ಹೋಗ್ತಾರೆ. ಆಗ ಗೊತ್ತಾಗಿದೆ ಒಂದು ಮೆಸೇಜ್. ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಕಳಿಸಿದ್ದಂತ ಅಶ್ಲೀಲ ಸಂದೇಶ. ಜಾಲತಾಣದಲ್ಲಿ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸಿದ್ದ ರೇಣುಕಾಸ್ವಾಮಿ. ಹೀಗಾಗಿ ರೇಣುಕಾಸ್ವಾಮಿ ಹುಡುಕೋಕೆ ಸ್ನೇಹಿತರಿಗೆ ಹೇಳಿದ್ದ ಪವಿತ್ರ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಸೂಚನೆಯನ್ನ ನೀಡಲಾಗಿತ್ತು. ಆಗ ರೇಣುಕಾಸ್ವಾಮಿಯ ಫೋಟೋನ ಹಾಗೇನೆ ಫೋನ್ ನಂಬರ್ನ ಕಲೆಕ್ಟ್ ಮಾಡಿದ್ದ ರಾಘು ಹುಡುಗಿಯಂತೆ ಕರೆ ಮಾಡಿ ಮಾತನಾಡಿ ನಿರ್ದಿಷ್ಟ ಜಾಗಕ್ಕೆ ಬರೋದಕ್ಕೆ ಸೂಚನೆಯನ್ನ ನೀಡ್ತಾರೆ. ಅಲ್ಲಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆ ತರ್ತಾರೆ. ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಚಿತ್ರಹಿಂಸೆಯನ್ನ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನೋದನ್ನ ತನಿಖೆ ಹೇಳಿತು. ಈಗಲೂ ಕೂಡ ಅದನ್ನೇ ವಾದ ಮಾಡ್ತಾ ಇದೆ ಪೊಲೀಸ್ ಇಲಾಖೆ. SPP ಅದನ್ನೇ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾ ಇರೋದು. ರೇಣುಕಾಸ್ವಾಮಿ ಕೇಸ್ ಹಿಸ್ಟರಿಯನ್ನ ರೀಕಾಲ್ ಮಾಡ್ಕೊಳ್ತಾ ಇದ್ವಿ. 1 ವರ್ಷ ಆಯ್ತಲ್ಲ. ಯಾರು ಮರೆತ್ರೂ ಈ ಪ್ರಕರಣ ಮುಚ್ಚಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು. ಹಾಗಾಗಿ 1 ವರ್ಷ ಈ ಪ್ರಕರಣ ನಡೆದುಕೊಂಡು ಬಂದಂಥ ಜರ್ನಿ, ಇದರ ಹಿಸ್ಟ್ರಿ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಜೂನ್ 8 ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅದಾದ ನಂತರ ಆಗಿದ್ದೇನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸ್ ಇಲಾಖೆ ತನಿಖೆ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಬಾಡಿ ಸಿಗುತ್ತೆ. ಆ ಬಾಡಿ ಸಿಕ್ಕಿದ ಮೇಲೆ ಈ ತನಿಖೆ ಶುರು ಆಗುತ್ತೆ. ಈ ಬಾಡಿ ಯಾರ್ದು, ಯಾಕಿಲ್ಲಿದೆ, ಏನು ಕತೆ, ಇವನ್ ಹಿನ್ನೆಲೆ ಏನು, ಎಲ್ಲ ತನಿಖೆಯನ್ನ ಶುರು ಮಾಡ್ತಾರೆ. ಸಿನಿಮೀಯ ರೀತಿಯಲ್ಲಿ ತನಿಖೆ ನಡೆಯುತ್ತೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದ್ರು ಅನ್ನೋದು ಆಮೇಲೆ ತನಿಖೆ ಆದ್ಮೇಲೆ ಗೊತ್ತಾಗ್ತಾ ಬರುತ್ತೆ. ಒಂದೊಂದೇ ಮಾಹಿತಿ ಹೇಗೆ ಸಿಗ್ತಾ ಹೋಯ್ತು ಪೊಲೀಸರಿಗೆ ಅಂತ. ಇದೇ ಜೂನ್ 8 ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ಅಂಡ್ ಗ್ಯಾಂಗ್ ಅಪಹರಣ ಮಾಡೋದು. ಜೂನ್ 8ಕ್ಕೆ ದರ್ಶನ್ ಆಪ್ತ ವಿನಯ್ಗೆ ಸೇರಿದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಈ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡ್ತಾರೆ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಇದನ್ನು ತನಿಖೆ ಹೇಳಿದ್ದು. ಜೂನ್ 8 ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆ ಮಾಡ್ತಾರೆ. ಇದನ್ನು ಪೊಲೀಸ್ ತನಿಖೆ ಹೇಳಿದ್ದು, ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಹೇಳಿದ್ದು. ಜೂನ್ 8 ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಜೂನ್ 8 ಮಧ್ಯರಾತ್ರಿ ಶೆಡ್ನಲ್ಲಿ ಶವವನ್ನ ವಿನಯ್ ಇತರರು ಸಾಗಿಸ್ತಾರೆ. ಜೂನ್ 8 ಸುಮನಹಳ್ಳಿ ರಾಜಕಾಲುವೆಗೆ ಮೃತದೇಹವನ್ನ ಎಸಿತಾರೆ ಆರೋಪಿಗಳು. ಇದಿಷ್ಟೂ ಜೂನ್ 8ಕ್ಕೇನೆ ನಡೆದಿದ್ದು. ಕಿಡ್ನಾಪ್ ಮಾಡಿದ್ದು, ಕರ್ಕೊಂಡು ಬಂದಿದ್ದು, ಶೆಡ್ಡಿಗೆ ಹಾಕಿದ್ದು, ಹಲ್ಲೆ ಮಾಡಿದ್ದು, ಡೆತ್ ಆಗಿದ್ದು, ಮೃತದೇಹವನ್ನು ಹೊರಗಡೆ ಬಿಸಾಕಿದ್ದು. ಇದಿಷ್ಟು ಜೂನ್ 8ಕ್ಕೆ ನಡೆಯುತ್ತೆ. ಜೂನ್ 9 ಬೆಳಗ್ಗೆ ಅಪರಿಚಿತ ಶವ, ಅಂದರೆ ರೇಣುಕಾಸ್ವಾಮಿದು, ಆಗ ಅಪರಿಚಿತ ಶವ ಅದು ಡೆಲಿವರಿ ಬಾಯ್ ಕಣ್ಣಿಗೆ ಬೀಳುತ್ತೆ. ಜೂನ್ 9 ಬೆಳಗ್ಗೆ ಅಪರಿಚಿತ ಶವ ಪತ್ತೆ ಕುರಿತು ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಜೂನ್ 9 ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗುತ್ತೆ. ಅಲ್ಲಿವರೆಗೂ ಎಲ್ಲವೂ ನಾರ್ಮಲ್ ಆಗಿತ್ತು. ಅಪರಿಚಿತ ಮೃತದೇಹ, ಪೊಲೀಸರಿಗೆ ಮಾಹಿತಿ, ಅಲ್ಲಿವರೆಗೂ ಎಲ್ಲವೂ ನಾರ್ಮಲ್ ಆಗಿತ್ತು. ಇದು ರೇಣುಕಾಸ್ವಾಮಿ ಅನ್ನೋದು ಗೊತ್ತಿಲ್ಲ. ಈ ಕೇಸಲ್ಲಿ ದರ್ಶನ್ ಹೆಸರು ಇದೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ಒಂದು ನಾರ್ಮಲ್ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೋ ಹಾಗೆ ಇದನ್ನು ಮಾಡ್ತಾ ಇದ್ರು. ಇದೇ ಜೂನ್ 9 ಬೆಳಗ್ಗೆ ಸುಮನಹಳ್ಳಿ ರಾಜಕಾಲುವೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡ್ತಾರೆ. ಅದಾದ್ಮೇಲೆ ಜೂನ್ 10 ಕೊಲೆ ಮಾಡಿದ್ದು ತಾವೇ ಅಂತ ಹೇಳಿ ಮೂವರು ಬಂದು ಸರೆಂಡರ್ ಆಗ್ತಾರೆ. 9ಕ್ಕೆ ಮೃತದೇಹ ಸಿಗತ್ತೆ. ಪೊಲೀಸರು ಇನ್ನೂ ತನಿಖೆ ಶುರು ಮಾಡ್ತಾರೆ. ಯಾರಪ್ಪ ಇದು, ಏನ್ ಕತೆ ಅಂತ. ಸಡನ್ ಆಗಿ ಜೂನ್ 10ಕ್ಕೆ ಅಂದ್ರೆ ನೆಕ್ಸ್ಟ್ ಡೇ, ಮೃತದೇಹ ಸಿಕ್ಕಂತ ನೆಕ್ಸ್ಟ್ ಡೇ 3 ಜನ ಬರ್ತಾರೆ. ನೇರವಾಗಿ ಪೊಲೀಸ್ ಠಾಣೆಗೆ ಬರ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಜೂನ್ 10 ತನಿಖೆ ವೇಳೆ ಪೊಲೀಸರಿಗೆ ಆಶ್ಚರ್ಯ ಆಗಿತ್ತು. ಹಲವು ವಿಷಯಗಳು ಬಯಲಾಗುತ್ತೆ. ಪೊಲೀಸರಿಗೆ ಡೌಟ್ ಬರುತ್ತೆ, ಇವ್ರು ಯಾರಪ್ಪ ಇವರು, 3 ಜನ ಇದ್ದಕ್ಕಿದ್ದಂಗೆ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರು. ಒಬ್ರೊಬ್ರು ಒಂದೊಂದು ಹೇಳ್ತಾ ಇದ್ರು. ಒಂದಷ್ಟು ಅನುಮಾನ ಬರುತ್ತೆ. ಪೊಲೀಸರು ಅಲ್ವಾ, ತನಿಖೆ ಸಂದರ್ಭದಲ್ಲಿ ಇವ್ರಿಗೆ ಒಂದಷ್ಟು ಡೌಟ್ ಬರುತ್ತೆ. ಯಾಕೆ ಇವರು ಒಂದೇ ಥರದ ಆನ್ಸರ್ ಮಾಡ್ತಾ ಇಲ್ಲ, ಏನೋ ಇಲ್ಲ ಅನುಮಾನ ಇದೆ ಅಂತ. ಅದೇ ಜೂನ್ 10 ರಾತ್ರಿ ಹತ್ಯೆಯಲ್ಲಿ ದರ್ಶನ್ ಕೈವಾಡ ಇದೆ ಅಂತ ಮಾಹಿತಿ ಸಿಗತ್ತೆ. ಇದರಲ್ಲಿ ದರ್ಶನ್ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ.
ಜೂನ್ 10 ಬಳಿಕ ದರ್ಶನನ್ನ ಅರೆಸ್ಟ್ ಮಾಡೋದಕ್ಕೆ ಮೈಸೂರಿಗೆ ತೆರಳುತ್ತಾರೆ ಬೆಂಗಳೂರು ಪೊಲೀಸರು. ಜೂನ್ 10 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರೆ ಆರೋಪಿಗಳ ಬಂಧನ ಆಗತ್ತೆ. ಅವತ್ತು ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗತ್ತೆ, ಸಾಕಷ್ಟು ಸುದ್ದಿ ಆಗತ್ತೆ, ಸದ್ದು ಮಾಡತ್ತೆ, ಕೆಲವರು ಎದೆ ಬಡಿತ ಹೆಚ್ಚಾಗುತ್ತೆ, ಕೆಲವರಿಗೆ ಆಘಾತ ಆಗತ್ತೆ. ಯಾಕಂದರೆ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿಬಂದಿದ್ದು. ಕೊಲೆ ಪ್ರಕರಣ ಇದೊಂದು. ಜೂನ್ 11 ಬೆಳಗ್ಗೆ 6:30ಕ್ಕೆ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ಜಿಮ್ ಮಾಡ್ತಾ ಇದ್ದಂಥ ದರ್ಶನ್ನ ಬೆಳಗ್ಗೆ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ದರ್ಶನನ್ನ ಖಾಕಿ ವಶಕ್ಕೆ ಪಡ್ಕೊಳ್ತಾರೆ. ಜೂನ್ 11ಕ್ಕೆ ದರ್ಶನ್ ಅವರನ್ನ ಬೆಂಗಳೂರಿಗೆ ಕರೆತರ್ತಾರೆ ಪೊಲೀಸರು. ಜೂನ್ 11 ಮಧ್ಯಾಹ್ನ ಪವಿತ್ರ ಗೌಡರನ್ನ ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು. ಜೂನ್ 11 ಮಧ್ಯಾಹ್ನ ದರ್ಶನ್ ಬಂಧನ ಆಗುತ್ತೆ, ಪವಿತ್ರ ಗೌಡ ಅರೆಸ್ಟ್ ಆಗುತ್ತೆ. ಜೂನ್ 11 ಸಂಜೆ 13 ಬಂಧಿತ ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಜೂನ್ 11 ಸಂಜೆ ಬೌರಿಂಗ್ ಆಸ್ಪತ್ರೆಯಿಂದ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ನ್ಯಾಯಾಧೀಶರ ಮುಂದೆ ಬಂಧಿತ ಆರೋಪಿಗಳು ಹಾಜರಾಗ್ತಾರೆ. ಜೂನ್ 11 ಸಂಜೆ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕ್ತಾರೆ ದರ್ಶನ್. ಗಳ ಗಳ ಅಂತ ಕಣ್ಣೀರು ಹಾಕ್ತಾರೆ. ಜೂನ್ 11 ಸಂಜೆ 13 ಬಂಧಿತ ಆರೋಪಿಗಳನ್ನು 6 ದಿನ ಪೊಲೀಸ್ ಕಸ್ಟಡಿಗೆ ನೀಡುತ್ತೆ ಕೋರ್ಟ್. ಅದಾದ್ಮೇಲೆ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ. ಇಲ್ಲಿ ಸ್ಟೇಷನ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಗತ್ತೆ. ಕಾಲ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಸೇಯೋದ್ರಿಂದ ಹಿಡಿದು ಪ್ರತಿಯೊಂದು ಆಗುತ್ತೆ. ಆಮೇಲೆ ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲೊಂದಷ್ಟು ಬೆಳವಣಿಗೆಗಳಾಗತ್ತೆ. ಅದಾದಮೇಲೆ ಇಮಿಡಿಯೇಟಾಗಿ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಎದ್ದು ನಡೆಯೋಕ್ಕಾಗಲ್ಲ, ಕೂರಕ್ಕಾಗಲ್ಲ, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಇದೆಲ್ಲವೂ ಕೂಡ ಆಗುತ್ತೆ. ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಜಾಮೀನು ಬೇಕು ಅಂತ ಅಪ್ಲೈ ಮಾಡ್ತಾರೆ. ಆಪ್ರೇಷನ್ ಮಾಡಲಿಲ್ಲ ಅಂತ ಅಂದರೆ ಸ್ಟ್ರೋಕ್ ಆಗಿಬಿಡತ್ತೆ, ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು, ಈಗಲೇ ಆಪ್ರೇಷನ್ ಮಾಡಬೇಕು ಅಂತ ಅಂತಾರೆ. ಅದಾದಮೇಲೆ ಈ ಪ್ರಕರಣದಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತೆ. ಅದಾದಮೇಲೆ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಾರೆ. 1 ವಾರ ಹೈಡ್ರಾಮಾಗಳು ನಡೆಯುತ್ತೆ. 1 ವರ್ಷ ಆಯಿತು, ಆಪ್ರೇಷನ್ ಆಗಿಲ್ಲ, ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದೆಲ್ಲವೂ ಒಂದು ಕಡೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆ, ಈ ಪ್ರಕರಣದಲ್ಲಿ ನ್ಯಾಯ ಸಿಗ್ತಾ? ಇಲ್ಲಿವರೆಗೂ ಇಲ್ಲ, ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಈ ಆರೋಪಿಗಳಿಗೇನಿದ್ರು ಅವ್ರುಗಳು ನಾರ್ಮಲ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಸಿನಿಮಾ ಮಾಡೋರು ಅವ್ರ ಪಾಡಿಗೆ ಸಿನಿಮಾ ಮಾಡಿಕೊಂಡು ಪ್ರಮೋಷನ್ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಆದರೆ ಒಂದು ಜೀವ ಹೋಗಿತ್ತಲ್ಲ, ಆ ಮನೆಯವ್ರಿಗೆ ಇನ್ನೂ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಉತ್ತರ ಬೇಕಲ್ಲ ಸ್ವಾಮಿ. ಹೇಗೆ ಕೊಲೆ ಆದರೂ, ಯಾಕೆ ಕೊಲೆ ಆದರೂ, ಯಾರು ಮಾಡಿದ್ರು, ಇದಕ್ಕೆ ಉತ್ತರ ಬೇಕೇ ಬೇಕಲ್ಲ ಆ ಫ್ಯಾಮಿಲಿಗೆ. ಇಲ್ಲಿವರೆಗೂ ಉತ್ತರ ಅನ್ನೋದು ಸಿಕ್ಕಿಲ್ಲ. ಮುಂದೆ ಆದರೂ ಸಿಗಬಹುದು ಅನ್ನುವಂಥ ಭರವಸೆ, ನಿರೀಕ್ಷೆನ ಇಟ್ಕೊಂಡು ಆ ಫ್ಯಾಮಿಲಿ ಕಾಯ್ತಾ ಇದೆ. ಏನಾಗುತ್ತೆ ಈ ಪ್ರಕರಣದಲ್ಲಿ ಬೆಳವಣಿಗೆ ಅನ್ನೋದು ಗೊತ್ತಿಲ್ಲ. ಆದರೆ ನೋಡ್ತಾ 1 ವರ್ಷ ಕಳೀತು ಅನ್ನೋದಿದೆಯಲ್ಲ, ಇದು ಆಶ್ಚರ್ಯದ ಜೊತೆಗೆ ಆತಂಕವು. ಹಾಗಿದ್ರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಮರ್ಡರ್ ನಡೀತು ಅಂತ ಅಂದರೆ ಎಲ್ಲ ಪ್ರಕರಣದಲ್ಲೂ ಹೀಗೆ ವರ್ಷಾನ್ಗಟ್ಲೆ ಯಾರು ತಪ್ಪಿತಸ್ಥ, ಯಾರು ಮರ್ಡರ್ ಮಾಡಿದ್ದಾನೆ ಅನ್ನೋದು ಗೊತ್ತೇ ಆಗೋದಿಲ್ವಾ? ಹೋದ ಜೀವಕ್ಕೆ ನ್ಯಾಯ ಅನ್ನೋದು ಸಿಗೋದೇ ಇಲ್ವಾ? ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಇದಿಷ್ಟು ಈ ಪ್ರಕರಣದಲ್ಲಿ ಆದಂಥ ಡೆವಲಪ್ಮೆಂಟ್. ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗತ್ತೆ. ಒಂದಿಡೀ ಸಮುದಾಯ ಒಬ್ಬರ ಪರವಾಗಿ ನಿಂತ್ಕೊಳ್ಳುತ್ತೆ. ಮರ್ಡರ್ ಮಾಡಿದ್ರು ತಪ್ಪೇನು ಅಂತ ಪ್ರಶ್ನೆ ಮಾಡುತ್ತೆ. ಆಗಿದ್ರು ಆಗಿರ್ಬೋದು, ಏನಿವಾಗ ಅಂತ ಪ್ರಶ್ನೆ ಮಾಡುತ್ತೆ. ಮಾಧ್ಯಮಗಳನ್ನು ವಿಲನ್ ಥರ ಚಿತ್ರಿಸುವಂಥ ಕ್ರಿಯೆಯು ಕೂಡ ಈ ಪ್ರಕರಣದಲ್ಲಾಗತ್ತೆ. ಇರುವ ವಿಚಾರವನ್ನು ಮೊದಲ ದಿನದಿಂದಲೂ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದು ಇದೇ ಮಾಧ್ಯಮ. ಅವತ್ತು ಏನೇನಾಯಿತು ಅನ್ನೋದನ್ನು ಪಿನ್ ಟು ಪಿನ್ ಹೇಳ್ತಾ ಇದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮಗನನ್ನು ಕಳ್ಕೊಂಡಿದ್ದಂಥ ರೇಣುಕಾಸ್ವಾಮಿಯ ತಂದೆ ಭಾವುಕರಾಗಿ ಮಾತನಾಡಿದರು. ಏನೇನು ಹೇಳಿದ್ರು ನೋಡೋಣ ಬನ್ನಿ. ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೊಲೆಗಡಕರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ಕೊಲೆಗಡಕರು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೊಲೆಗಡಕರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ಕೊಲೆಗಡಕರು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೊಲೆಗಡಕರು ಸ್ಥಿತಿಗೆ ತಂದಿದ್ದಾರೆ. ಅದೇ ಸ್ಥಿತಿಗೆ ತರಬೇಕು ಅವ್ರನ್ನ.
ಅವನನ್ನು ಬಿಡಬೇಡ್ರಿ, ಅವನನ್ನ ದರ್ಶನ ಅವಳನ್ನ ಆ ಬೋಸುಡಿನ ಅವಳನ್ನ ಬಿಡ್ಬೇಕು ಊರಿಗೆ ಮಾತಾಡ್ತಾ ಇದ್ದಾರೆ. ನನ್ನ ನೋಡಿ ನನ್ನ ಮಗನ ಮನೆತನ ಹಾಳು ಮಾಡಿದಾರಲ್ರಿ. ಒಂದು ಹೆಣ್ಣು ಮಗಳು ಜೀವನ ಹಾಳು ಮಾಡಿದ್ರು. ನನ್ನ ಸೊಸೆ 26 ವರ್ಷದ ಹುಡುಗಿ ಸ್ಥಿತಿಗೆ ತಂದಿದಾರ, ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನು ಬಿಡಬೇಡ್ರಿ, ಅವನನ್ನ ದರ್ಶನ ಅವಳನ್ನ ಆ ಬೋಸುಡಿನ ಅವಳನ್ನ ಬಿಡ್ಬೇಕು ಊರಿಗೆ ಮಾತಾಡ್ತಾ ಇದ್ದಾರೆ. ನನ್ನ ನೋಡಿ ನನ್ನ ಮಗನ ಮನೆತನ ಹಾಳು ಮಾಡಿದಾರಲ್ರಿ. ಒಂದು ಹೆಣ್ಣು ಮಗಳು ಜೀವನ ಹಾಳು ಮಾಡಿದ್ರು. ನನ್ನ ಸೊಸೆ 26 ವರ್ಷದ ಹುಡುಗಿ